ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾರಾಂತ್ಯ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರಿಗೂ ಕಾತರ ಇರುತ್ತೆ. ಬಟ್ ಎಲಿಮಿನೇಷನ್ ವೀಕ್ ಮಾತ್ರ ಈ ವಾರ ಸುದೀಪ್ ಸರ್ ಬರಲ್ಲ. ಸುದೀಪ್ ಸರ್ ಬಂದಿದ್ರೆ ಕಾಮನ್ ಆಗಿ ಎಲ್ಲರನ್ನ ಒಬ್ಬೊಬ್ಬನ ಸೇವ್ ಮಾಡಿ ಕೊನೆಗೆ ಒಬ್ಬನ ಹೆಲ್ಮೆಟ್ ಮಾಡ್ತಾ ಇದ್ರು. ಬಟ್ ಈ ವಾರ ಮಾತ್ರ ಸುದೀಪ್ ಸರ್ ಬರೋ ಡೌಟ್. ಏನಕ್ಕಂದ್ರೆ CCL ನಡೀತಾ ಇದೆ, ಆದ ಕಾರಣ ಬರೋ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವಿಚಿತ್ರವಾದ ಎಲಿಮಿನೇಷನ್ ರೌಂಡ್ಸ್ ಇರುತ್ತೆ. ಯಾವ ರೀತಿ ಅಂದ್ರೆ ತುಂಬಾ ಟೆನ್ಷನ್ ಕೊಡೋ ಗೇಮ್ಸ್ ಇರ್ತವೆ. ಆ ಗೇಮ್ಸ್ ಅಲ್ಲಿ ಯಾರಾದ್ರೆ ವಿನ್ ಆಗ್ತಾರೋ ಆ ರೀತಿಯಾಗಿ ಒಂದು ಎಲಿಮಿನೇಷನ್ಸ್ ವೀಕ್ ಇರುತ್ತೆ. ಚಿತ್ರ ಇರುತ್ತೆ, ಟ್ವಿಸ್ಟ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಏನಾಗುತ್ತೆ, ಯಾವ ರೀತಿ ಸೇವ್ ಮಾಡ್ತಾರೆ ಅಂತ, ಎಲಿಮಿನೇಷನ್ ಯಾವ ರೀತಿ ಆಗುತ್ತೆ ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಸ್ ಅಲ್ಲಿ ವೀಕೆಂಡ್ ಬಂದ್ರೆ ವಾರದ ಕತೆ ಕಿಚ್ಚರ ಜೊತೆ ಅಂತ ಬಂದಾಗ ಸುದೀಪ್ ಸರ್ ಬಂದು ಸ್ಟೇಜ್ ಮೇಲೆ ಒಬ್ಬೊಬ್ಬನ ಸೇವ್ ಮಾಡಿ ಅವ್ರು ಮಾಡಿರೋ ತಪ್ಪುಗಳನ್ನ ಸರಿಗಳನ್ನ ಎಲ್ಲ ಸರಿ ಮಾಡಿ ಕೊನೆಗೆ ಒಬ್ಬರನ್ನ ಹೆಲ್ಮೆಟ್ ಮಾಡ್ತಾ ಇದ್ರು. ಬಟ್ ಈ ವಾರ ಏನಾಗ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಬರೋ ಡೌಟ್ ಅಂತ ಹೇಳಿದೆ ಆಲೇನೆ. ಈಗ ಏನಾಗ್ತಿದೆ ಅಂದ್ರೆ ಒಂದು ಗೇಮ್ಸ್ ಕೊಡ್ತಾರೆ. ಈಗ ಆಕ್ಚುಲಿ ಫಾಸ್ಫರಸ್ ಅಂತ ನೋಡಿ, ಪಾದರಸ ಅಂತ ನೋಡಿ, ಅದಕ್ಕೊಂದು ಕಲರ್ ಅಲ್ಲಿ ನೀರು ಇದು ಹಾಕ್ಬೇಕು. ಅದು ರೆಡ್ ಬಂದ್ರೆ ಎಲಿಮಿನೇಟ್ ಆಗ್ತಾರೆ, ಗ್ರೀನ್ ಬಂದ್ರೆ ಸೇವ್ ಆಗ್ತಾರೆ. ಆಮೇಲೆ ಒಂದು ಪೋಸ್ಟ್ ಕೊಡ್ತಾರೆ, ಒಂದು ಲೆಟರ್ಸ್ ಕೊಡ್ತಾರೆ. ಆ ಲೆಟರ್ ಅಲ್ಲಿ ಸೇವ್ ಅಂತಿದ್ರೆ ಸೇವ್ ಇರ್ತಾರೆ, ಹೆಲ್ಮೆಟ್ ಹಾಕ್ತಾರೆ. ಆಮೇಲೆ ಒಂದು ಗೇಮ್ ಆಡಿಸ್ತಾರೆ. ಈಗ ಫೈರ್ ಹಚ್ಚೋದಾಗ್ಲಿ, ಈಗ ಈ ಒಂದು ಬಲೂನ್ ಕೊಟ್ಟು ಆ ಬಲೂನ್ ಅಲ್ಲಿ ಇದು ಬ್ಲಾಸ್ಟ್ ಮಾಡಕ್ ಹೇಳ್ತಾರೆ. ಈ ರೀತಿಯಾಗಿ ಗೇಮ್ಸ್ ಇರ್ತವೆ. ತುಂಬಾ ಟೆನ್ಷನ್ಸ್ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್ ಒಂದು ಹೇಳ್ತಾರೆ ಅಂದ್ರೆ, ಒಂದು ಬೋರ್ಡ್ ಮೇಲೆ ನೀವೊಂದು ಕಲರ್ ಹಾಕಿ ಈ ತರ ತಿಕ್ತಾ ಇದ್ರೆ ಆ ಕಲರ್ ಅಲ್ಲಿ ಅವ್ರ ಫೋಟೋ ಬಂದ್ರೆ ಅವ್ರು ಸೇವ್ ಆಗ್ತಾರೆ, ಫೋಟೋ ಬರಲಿ ಅಂದ್ರೆ ಅವರು ಹೆಲ್ಮೆಟ್ ಆಗ್ತಾರೆ. ಈ ರೀತಿ ತುಂಬಾ ಟೆನ್ಷನ್ಸ್ ಗೇಮ್ ಇರ್ತವೆ. ಮತ್ತು ವಿಚಿತ್ರವಾದ ಹೆಲ್ಮೆಟ್ ರೀತಿ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಒಳಗನೆ ಹೋಗಿ ಈ ರೀತಿಯಾದ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ ಸ್ಟೇಜ್ ಮೇಲೆ ಶೂಟಿಂಗ್ ನಡೀತಾ ಇದೆ. ಆದ್ರೆ ಸುದೀಪ್ ಸರ್ ಸೇವ್ ಮಾಡೋ ರೀತಿ ಈ ವಾರ ಸೇವ್ ಮಾಡಲ್ಲ ಅನ್ಸುತ್ತೆ. ಸ್ಟೇಜ್ ಮೇಲಿಂದಾನೆ ಅಲ್ಲಿನ ಗೇಮ್ ಆಡಿಸ್ತಾರೆ. ಆ ಗೇಮ್ ಅಲ್ಲಿ ಯಾರ್ಯಾರಾದ್ರೆ ಗೆಲ್ತಾರೋ ಹಾಗೇನೆ ಒಬ್ಬೊಬ್ರು ಸೇವ್ ಆಗ್ತಾ ಹೋಗ್ತಾರೆ. ಬಟ್ ಯಾರು ಗೇಮ್ ಗೆಲ್ಲಲ್ಲೋ ಆ ಗೇಮ್ ಇಂದ ಹೆಲ್ಮೆಟ್ ಆಗ್ತಾರೆ. ಅಂದ್ರೆ ಪ್ರೀ ಪ್ಲಾನ್ಡ್ ಅಂತಲ್ಲ, ಆ ಗೇಮ್ ಅಲ್ಲಿ ಆ ರೀತಿ ಸೆಟ್ ಮಾಡಿರ್ತಾರೆ ಬಿಗ್ ಬಾಸ್. ಇಲ್ಲಿ ವಿಶೇಷವಾಗಿ ಸಿರಿ ಮೇಡಮ್ ಹೆಲ್ಮೆಟ್ ಆಗ್ಬೇಕಾಗಿತ್ತು. ವೋಟಿಂಗ್ ಲಿಸ್ಟ್ ನೋಡಿದ್ರೆ ತುಂಬಾ ಕಡಿಮೆ ಇರೋದು ಅವ್ರದೇನೆ. ಬಟ್ ಬಿಗ್ ಬಾಸ್ ಯಾಕೋ ಅವರು ಸೇವ್ ಮಾಡ್ತಾರೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಸೇವ್ ಮಾಡ್ತಾರೆ ಕೂಡ. ಹೆಲ್ಮೆಟ್ ಆಗೋದು ಮಾತ್ರ ಮೈಕಲ್ ಅವತ್ತು ಅವಿನಾಶ, ಇವರಿಬ್ಬರಲ್ಲಿ ಖಂಡಿತ 100% ಇವರಿಬ್ಬರಲ್ಲಿ ಒಬ್ಬರೇ ಹೆಲ್ಮೆಟ್ ಆಗೋದು. ಇವ್ರು ಬಿಟ್ರೆ ಯಾರು ಹೆಲ್ಮೆಟ್ ಆಗಲ್ಲ. ಕಾರಣ ಏನಂದ್ರೆ ಅಲ್ಲಿ ಫೀಮೇಲ್ ಕಂಟೆಂಟ್ಸ್ ಇರೋದೇ 4 ಜನ, ಮಹಿಳೆಯರಿಲ್ಲದ 4 ಜನ. ಆದ ಕಾರಣ ಅವ್ರನ್ನ ಉಳಿಸಿ, ಸಿರಿ ಮೇಡಮ್ ಉಳಿಸಿ ಮೈಕಲ್ನ ಅಥವಾ ಅವಿನಾಶ್ ಕಳಿಸಬಹುದು. ವೈಲ್ಡ್ ಕಾರ್ಡ್ ಎಂಟ್ರಿ. ಇನ್ನೊಂದು ಸ್ವಲ್ಪ ಮೈಕಲ್ ಆಟಿಟ್ಯೂಡ್ ಇದೆ, ಸ್ವಲ್ಪ ಜಗಳ ಆಡ್ತಾರೆ, ಅವ್ರು ಸ್ವಲ್ಪ ವ್ಯಕ್ತಿತ್ವ ಖರಾಬ್ ಆಗಿದೆ ಅಂತ ಹೇಳ್ಬೋದು. ಆ ವ್ಯಕ್ತಿನ ಇದ್ರೆ ಇರುವ ಸ್ವಲ್ಪ TF ರೇಟಿಂಗ್ ಸಿಗುತ್ತೆ. ಮತ್ತೆ ಸಂಗೀತ ಜಗಳ ಆಡ್ತಾರೆ, ಮೈಕಲ್ ಟೀಮ್ ವಿನಯ್ ಟೀಮ್ ಸೇರ್ಕೊಂತಾರೆ. ಈ ರೀತಿಯಾಗಿ ಮೈಕಲ್ನ ಕಳಿಸೋದು ಕನ್ಫರ್ಮ್ ಇಲ್ಲ. ಅವಿನಾಶ್ ಗ್ಯಾರಂಟಿ ಹೆಲ್ಮೆಟ್ ಆಗೋದಂತ ಹೇಳ್ಬೋದು. ಕಾರಣ ಹೇಳ್ದಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ. ಮತ್ತೆ ಮೈಕಲ್ಗೆ ಒಂದು ವೈಲ್ಡ್ ಕ್ಯಾರೆಕ್ಟರ್ ಇದೆ ಅವರಲ್ಲಿ. ಆ ವೈಲ್ಡ್ ಕ್ಯಾರೆಕ್ಟರ್ ಬಿಗ್ ಬಾಸ್ TRP ರೇಟಿಂಗ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತಂತೆ ಆಲೋಚನೆ ಮಾಡೋ ಕಲರ್ಸ್ ಕನ್ನಡ ಆಗಲಿ, ಬಿಗ್ ಬಾಸ್ ಟೀಮ್ ಆಗಲಿ ಇದನ್ನೇ ಮಾಡ್ತಾರೆ ಅಂತ ಹೇಳುತ್ತೆ. ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ